ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನೋಡಿ, ಇದು ಕಾಂಟ್ರಾಸ್ಟ್ ಇದೆ, ನೆವಿ ಬ್ಲೂ ಮತ್ತು ರೋಸ್ ಪಿಂಕ್ ಕಲರಲ್ಲಿ ಕಾಂಬಿನೇಷನ್ ಇದೆ. ಬನ್ನಿ, ಈಗ ಸ್ಯಾರಿ ಸಿಂಗಲ್ ಕಲರ್, ಇದು ಡಿಸೈನು ಸಿಂಗಲ್ ಕಲರಲ್ಲಿ ಇರೋದ್ರಿಂದ ನೆವಿ ಬ್ಲೂ ಕಲರಲ್ಲಿ ಡಿಸೈನ ಸ್ಟಾರ್ಟ್ ಮಾಡೋಣ. ಸ್ಯಾರಿ ಬಾಡಿ ಕಲರಲ್ಲಿ. ಮತ್ತು ನೋಡಿ, ಇದಕ್ಕೆ 10.075 mm ಕ್ರೋಶ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನೋಡಿ 5 mm ಮತ್ತು 3 mm ನಾರ್ಮಲ್ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಇದೆರಡೇ ಬೀಡನ್ನ ಇದಕ್ಕೆ ಈ ಸ್ಯಾರಿಲಿ ಫುಲ್ಲು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದು. ಇದೆರಡೇ ಬೀಡು. ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸ್ಮಾಲ್ ಒಂದಿದೆ, ಬಿಗ್ ಒಂದಿದೆ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಯಾರಿದು ಪಲ್ಲು ಏನಿದೆ ಅಲ್ವಾ, ಪಲ್ಲುದು ರೈಟ್ ಸೈಡಿಂದ ಡಿಸೈನ್ನ ಲಾಕ್ ಮಾಡ್ಕೊಂಡು, ಇದು ಥ್ರೆಡ್ನ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಇನ್ನೊಂದು ಸಲ 2 ಸಲ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇದು 5 mm ಬೀಡ್ ತೊಗೊಂಡಿದ್ರಲ್ವ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆದಮೇಲೆ ಬೀಡ್ ಲಾಕ್ ಮಾಡಿ. ಆದಮೇಲೆ ಅದನ್ನು ನೋಡಿ ಸರಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿ. ಎರಡು ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಈ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ. ಲಾಕ್ ಅಂದ್ರೂ ಒಂದೇ, ಸಿಂಗಲ್ ಕ್ರೋಶೆ ಅಂದ್ರೂ ಒಂದೇ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 5 mm ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇದು 5 mm ದೊಡ್ಡದು ಬೀಡ್ ಇತ್ತಲ್ವ, ಆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ. ಅದು ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆದಮೇಲೆ 1 2 3 4 ಲಾಕ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 1 2 3 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಈ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಅದು 5 mm ಬೀಡ್ ತೊಗೊಂಡಿದ್ವಲ್ವ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ. ನೆಕ್ಸ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್. ಮತ್ತು 1 2 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. 5 ಚೈನ್ ಆದಮೇಲೆ ಲಾಕ್ ಆದಮೇಲೆ ಇನ್ನೊಂದು ಸಲ ಲಾಕ್ ಮಾಡಿ. ಲಾಕ್ ಆದಮೇಲೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿ. ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಅದಾದಮೇಲೆ 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. 1 2 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಪಕ್ಕದಲ್ಲಿ ಲಾಕ್ ಮಾಡಿ. ನೋಡಿ, ಫುಲ್ಲು ಬೇಸ್ ಲೈನ್ ಏನಿದೆ ಅಲ್ವಾ, ಈ ಥರನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇನಿದೆ ಅದು 5 ಚೈನು ಬೀಡ್ಸ್ ಪಕ್ಕದಲ್ಲಿ ಬಂದಿದೆ ಅಲ್ವಾ, ಅಲ್ಲಿ ಕುಚ್ಚು ಬರುತ್ತೆ. ಹಿಂಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೋಡಿ ಡಿಸೈನ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಲಾಕ್ ಮಾಡಿಕೊಂಡು ಸೇಮ್ ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ.
ಅಲ್ಲಿ ಲಾಕ್ ಆದಮೇಲೆ ಅದು ಫಸ್ಟು ಲಾಕ್ ಮಾಡಿದ್ವಲ್ವ, ಆ ಲಾಕಲ್ಲಿ ಒಂದು ಕ್ರೋಶನ ಇನ್ಸರ್ಟ್ ಮಾಡಿಕೊಂಡು ಒಂದು ಲೂಫ್ನ ತೊಗೊಳ್ಳಿ. ಆ ಲೂಫ್ ತೊಗೊಂಡಾದ್ಮೇಲೆ ಅದು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ವಲ್ವ 3 mm ಅದನ್ನು 3 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ. ಆದಮೇಲೆ ನೋಡಿ, ಬೀಡ್ ಪಕ್ಕ ಏನು ಲಾಕ್ ಮಾಡಿದ್ವಲ್ವ, ಆ ಬೀಡ್ ಲಾಕ್ ಪಕ್ಕದಲ್ಲಿ ಲಾಕ್ ಮಾಡಿ. ಆದಮೇಲೆ ನೋಡಿ, ಹೀಗೆ ಬರುತ್ತೆ, ಸ್ಮಾಲ್ ಆರ್ಚ್ ಥರ ಬರುತ್ತೆ, ಬೀಡ್ಸ್ದು ಆರ್ಚ್ ಬರುತ್ತೆ. 1 2 2 3 4 5 ಚೈನ್ನ ಹಾಕ್ಕೊಂಡು ನೋಡಿ, ಹೀಗೆ ಫಸ್ಟು ಲಾಕ್ ಏನಿರುತ್ತೆ, ಸೆಕೆಂಡ್ ಲಾಕ್ ಏನಿರುತ್ತೆ ಅಲ್ವ, ಆ ಸೆಕೆಂಡ್ ಲಾಕ್ಗೆ ಲಾಕ್ ಮಾಡಿಕೊಂಡು ಮತ್ತು ಬೀಡ್ ಇನ್ಸರ್ಟ್ ಮಾಡಿ, ಸ್ಮಾಲ್ ಬೀಡನ್ನ ಬೀಡ್ ಲಾಕ್ ಮಾಡಿ. ಹಾಗೆಯೇ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ, ಮತ್ತು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ. ಟೋಟಲ್ 3 ಲಾಕ್ಸು, 3 ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಆ ಕಡೆ ಈ ಕಡೆ ಈಗ ಬರುತ್ತೆ ಡಿಸೈನಲ್ಲಿ. ಫಸ್ಟು ಲಾಕ್ ಏನಿತ್ತಲ್ವ, ಆ ಲಾಕಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತು ಪಕ್ಕದ ಲಾಕಿಗೂ ಲಾಕ್ ಮಾಡಿ. ಈ 2 ಲಾಕ್ ಆದಮೇಲೆ ಕ್ರೋಶ ಮೇಲೆ ದಾರ ತೊಗೊಂಡು 4 ಚೈನ್ದು ಗ್ಯಾಪ್ ಏನಿತ್ತಲ್ವ, ಆ 4 ಚೈನ್ದು ಗ್ಯಾಪಲ್ಲಿ ಕಂಬಗಳನ್ನ ಹಾಕ್ತಾ ಬನ್ನಿ. ಡಬಲ್ ಕ್ರೋಶನ 2 ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಳ್ಳಿ. 3 ಲೂಫ್ ಬರುತ್ತೆ, 3 ಲೂಫಲ್ಲಿ 2 4 5 6 7 ಕಂಬ ಆದಮೇಲೆ ಮತ್ತೆ ಒಂದು ಸ್ಮಾಲ್ ಬೀಡನ್ನ ತಗೊಳ್ಳಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಕಂಬ ಹಾಕ್ತಾ ಬನ್ನಿ. ಕ್ರೋಶ ಮೇಲೆ ದಾರ ತಗೊಂಡು 1 2 3 4 5 6 7 7 ಕಂಬ ಹಾಕ್ಕೊಳ್ಳಿ. ಬಿಫೋರ್ ಬೀಡು 7 ಇರುತ್ತೆ ಕಂಬ, ಆಫ್ಟರ್ ಬೀಡು 7 ಕಂಬ ಇರುತ್ತೆ. ನೋಡಿ, ಈಗ ಬರುತ್ತೆ ಆರ್ಚು. ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಳಿ. ಏನು ಲಾಕ್ ಮಾಡಿದ್ವಲ್ಲ ಆ ಲಾಕು ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಆ ಫಸ್ಟ್ ಲಾಕ್ ಆದಮೇಲೆ ನೋಡಿ, ಫುಲ್ಲು ಡಿಸೈನು ಹೀಗೇ ಬರುತ್ತೆ. ಈಗ 2ನೇ ಲಾಕಿಗೆ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ಮತ್ತು 3 ಬೀಡ್ಸ್ನ ತೊಗೊಳ್ಳಿ. 3 mm 3 ಬೀಡ್ಸ್ ತೊಗೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್, ಬೀಡ್ ಲಾಕ್, ಇನ್ಸರ್ಟ್ ಮಾಡಿ, ಲಾಕ್ ಮಾಡಿ. ಆದಮೇಲೆ ಫಸ್ಟು ಲಾಕ್ ಏನಿತ್ತಲ್ವ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಇನ್ನೊಂದು ಲಾಕ್ಗೆ ಲಾಕ್ ಮಾಡಿಕೊಂಡು 4 ಚೈನ್ನ ಹಾಕ್ಕೊಳ್ಳಿ. 1 2 3 4 ಚೈನ್ನ ಹಾಕ್ಕೊಂಡು ನೋಡಿ, 5 ಆಗ್ತೆ ಜಾಸ್ತಿ ಅನ್ನಿಸ್ತು. ಸೊ ಒಂದನ್ನು ರಿಮೂವ್ ಮಾಡಿ, ಫಸ್ಟ್ ಲಾಕ್ಗೆ ಲಾಕ್ ಮಾಡಿ, ಮತ್ತು ಸೆಕೆಂಡ್ ಲಾಕಿಗೂ ಲಾಕ್ ಮಾಡಿ. ಈ ಲಾಕ್ ಆದಮೇಲೆ ಮತ್ತೆ ಅದು 3 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿ. ಆದಮೇಲೆ ಫಸ್ಟು ಲಾಕ್ ಏನಿತ್ತಲ್ವ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಲಾಕು ಲಾಕ್ ಮಾಡಿ. ಇದಾದಮೇಲೆ ಮತ್ತೆ ಕಂಬ ಹಾಕ್ತಾ ಬನ್ನಿ. ಕ್ರೋಶ ಮೇಲೆ ದಾರ ತಗೊಳ್ಳಿ. 4 ಚೈನ್ದು ಗ್ಯಾಪ್ ಏನಿತ್ತಲ್ವ ಅಲ್ಲಿ ಡಬಲ್ ಕ್ರೋಶಗಳನ್ನ ಹಾಕ್ತಾ ಬನ್ನಿ.
ಸೇಮ್ ಈ ಆರ್ಚ್ ಹಾಕೋದ್ವಲ್ವ ಹಾಗೆಯೇ ಕಂಟಿನ್ಯೂ ಮಾಡ್ತಾ ಹೋಗಿ ಫುಲ್ಲು ಸ್ಯಾರಿನ. ಇಷ್ಟೇ ಡಿಸೈನು ನಿಮಗೆ ಬರೋದು. ಅಲ್ಲೇನು 4 ಚೈನು 5 ಚೈನ್ ಗ್ಯಾಪ್ ಏನಿತ್ತಲ್ವ ಆ ಗ್ಯಾಪಲ್ಲಿ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ. ಸಿಂಪಲಾಗಿದ್ರೂ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಾಂಬಿನೇಷನ್ ಚೆನ್ನಾಗಿತ್ತಲ್ವ. ನೆವಿ ಬ್ಲೂ ಇದ್ದಿದ್ದರಿಂದ ಗೋಲ್ಡ್ ಬೀಡ್ಸ್ ಎಲ್ಲ ತುಂಬ ಎದ್ದು ಕಾಣಿಸ್ತಾ ಇತ್ತು ಸ್ಯಾರಿಲಿ, ಚೆನ್ನಾಗಿತ್ತು ನೋಡಿ. ಫುಲ್ ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿತ್ತು. ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿಬಿಟ್ಟು ವೀಡಿಯೋನ ನೋಡಿ. ಹಾಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ತುಂಬ ಚೆನ್ನಾಗಿತ್ತು ಡಿಸೈನು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸಿಂಪಲ್ಲಾಗಿದ್ರೂ ಕುಚ್ಚುನೂ ಅಷ್ಟೇ 117 ದಾರ ತೆಗೆದು ಕಟ್ಟಿ